ಹೆಣ್ಣು ಮಕ್ಕಳ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು? ಕೆಲವರಿಗೆ ಮೆಡಿಸಿನ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗುವಂಥದ್ದು. ಮುಟ್ಟಿನ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು? ಆದ್ರೆ ಈ PCOD ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು. PCODಗೆ ತುಂಬಾ ಮುಖ್ಯವಾದ ಹಾಗೂ ಸರಳವಾದ ಆರೋಗ್ಯ ಟಿಪ್ಸ್ ಅಂತ ಹೇಳಿದ್ರೆ, ಲೈಫ್ ಇಟ್ ನೇಚರ್ನ ಎಲ್ಲ ಹ್ಯಾಪಿ ಸೋಲ್ಸ್ಗಳಿಗೆ ನಮಸ್ಕಾರ. ಒಂದು ಫ್ಯಾಮಿಲಿಯಲ್ಲಿ ಒಂದು ಹೆಣ್ಣು ಮಗಳು ಚೆನ್ನಾಗಿದ್ರೆ ಆ ಇಡೀ ಫ್ಯಾಮಿಲಿಯ ಆರೋಗ್ಯ ಚೆನ್ನಾಗಿರುತ್ತೆ. ಕುಟುಂಬ ಚೆನ್ನಾಗಿದ್ರೆ ಸಮಾಜ ಕೂಡ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅಥವಾ ಹೆಣ್ಣು ಮಕ್ಕಳಲ್ಲಿ ಕಾಣಿಸುವಂತಹ ತೊಂದರೆಗಳು ಯಾವುದು? ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಹದಿಹರೆಯದ ಹೆಣ್ಣು ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕನೂ ತೊಂದರೆ ಕಾಣಿಸ್ಕೊಳ್ತಾ ಇರುವಂಥದ್ದು ಮುಟ್ಟಿನ ಸಮಸ್ಯೆ. ಹೌದು, ಈ ಮುಟ್ಟಿನ ಸಮಸ್ಯೆ ಅನ್ನುವಂಥದ್ದು ಈಗ ಯಾರನ್ನೇ ಕೇಳಿದ್ರೂ ಕೂಡ ಇರುತ್ತೆ. ಹೊಟ್ಟೆ ನೋವು ಬರುವಂಥದ್ದು ಇಲ್ಲ, ಪೀರಿಯಡ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇರುವಂಥದ್ದು ಇಲ್ಲ, ಮೆನೋಪಾಸ್ ಆಗಿದೆ, ನನಗೆ ತುಂಬಾ ಹಾಟ್ ಫ್ಲಾಶಸ್ ಆಗ್ತಾ ಇದೆ, ಅಥವಾ ತುಂಬಾ ಕಿರಿಕಿರಿ ಮಾನಸಿಕ ವೇದನೆ ಆಗ್ತಾ ಇದೆ, ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ, PCOS ಅಥವಾ PCOD ಇರ್ಬೋದು, ಫೈಬ್ರಾಯ್ಡ್ಗಳ ಸಮಸ್ಯೆ, ಇದೆಲ್ಲವೂ ಇಂದಿನ ದಿನದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆಯಾಗಿದೆ. ಈ PCOD ಅಥವಾ PCOS ಅನ್ನುವಂಥದ್ದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ನಮ್ಮ ರುಟೀನ್ ಅಥವಾ ನಮ್ಮ ದಿನಚರಿಯಿಂದ ಬರುವಂತಹ ತೊಂದರೆಯಾಗಿದೆ. ಇದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಥವಾ PCOD ಇದೆ ಅಂತ ತುಂಬಾ ಜನಕ್ಕೆ ಅರಿವಾಗೋದು ತುಂಬಾ ತಡವಾಗುತ್ತೆ. ಆಗ ಏನ್ ಮಾಡ್ತಾರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ, ಹಾರ್ಮೋನ್ಗಳನ್ನ ತಗೊಳ್ಬೇಕಾಗತ್ತೆ. ಕೆಲವರಿಗೆ ಮೆಡಿಸಿನ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗುವಂಥದ್ದು ಇಲ್ಲ, ಮೆಡಿಸಿನ್ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಟೈಮಲ್ಲಿ ಬರುವಂತ ಹೊಟ್ಟೆ ನೋವು ಕಡಿಮೆ ಆಗೋದಿರ್ಬೋದು, ಅಧಿಕ ರಕ್ತಸ್ರಾವ ಆಗುವಂಥದ್ದು, ಇದೆಲ್ಲವೂ ಕೂಡ ಇಂದಿನ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ರೆ ಈ ಮುಟ್ಟಿನ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅಥವಾ PCOD ಅನ್ನ ಹೇಗೆ ನಿವಾರಣೆ ಮಾಡಿಕೊಳ್ಳುವಂಥದ್ದು? ಈ PCOD ಅನ್ನುವಂಥದ್ದು ಲೈಫ್ ಟೈಮ್ ಡಿಸೀಸ್ ಅಲ್ಲ, ಇದನ್ನ ನೀವು ರಿವರ್ಸ್ ಮಾಡ್ಕೊಳ್ಬಹುದು. PCOD ಅನ್ನ ಹಾಗೆ ಬಿಟ್ಟರೆ ಮುಂದೆ ನಿಮ್ಗೆ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು. ತುಂಬಾ ಜನ ಹೇಳೋದನ್ನ ಕೇಳಿದೀನಿ, PCOD ತಾನೇ ಇರ್ಲಿ ಬಿಡಿ ಮೇಡಮ್, ಎಲ್ರಿಗೂ ಇದೆ ನನಗೂ ಇದೆ ಅಂತ ಹೇಳ್ತಾರೆ. ಆದ್ರೆ ಈ PCOD ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆದ್ರಿಂದ ಇದನ್ನ ಸರಿಯಾದ ಸಮಯದಲ್ಲಿ ಕರೆಕ್ಟ್ ಮಾಡಿಕೊಂಡ್ರೆ ಮುಂದೆ ಕಾಣಿಸ್ಕೊಳ್ಳುವಂತಹ ಕಾಂಪ್ಲಿಕೇಶನ್ಗಳನ್ನ ನೀವು ತಡೆಗಟ್ಕೊಳ್ಬಹುದು. ಈಗ ತುಂಬಾ ಜನಕ್ಕೆ ಮುಟ್ಟಿನ ಸಮಸ್ಯೆ ಅಥವಾ ಮುಟ್ಟಿನ ಸಮಯದಲ್ಲಿ ಕಾಣಿಸುವಂತ ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹಾಟ್ ಬ್ಯಾಗ್ ಅನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳುವಂಥದ್ದು. ಯಾವಾಗ ಪೀರಿಯಡ್ಸ್ ಬಂದಾಗ ಉಳಿದ 28 ದಿವಸ ಅಥವಾ 27 ದಿವಸ ಏನೂ ಮಾಡೋದಿಲ್ಲ. ಈ ಸಾಮಾನ್ಯವಾಗಿ ಕಂಡು ಬರುವಂತಹ PCODಗೆ ತುಂಬಾ ಮುಖ್ಯವಾದ ಹಾಗೂ ಸರಳವಾದ ಆರೋಗ್ಯ ಟಿಪ್ಸ್ ಅಂತ ಹೇಳಿದ್ರೆ, ಈಗ ನೀವು ಹದಿಹರೆಯದವರನ್ನ ನೋಡಿರ್ಬಹುದು, ತುಂಬಾ ಟೈಟ್ ಜೀನ್ಸ್ ಗಳನ್ನ ಹಾಕೊಂಡು ತುಂಬಾ ಹೊತ್ತು ಕೂತಿರುವಂಥದ್ದು. ಈಗ IT ಅಲ್ಲಿ ಇರ್ಬಹುದು, ಯಾವುದೇ ಕೆಲಸ ಮಾಡುವಾಗ ಟೈಟ್ ವೇರ್ ಗಳನ್ನ ಹಾಕುವಂಥದ್ದು ಜಾಸ್ತಿ ಆಗಿದೆ. ಇದನ್ನ ಮಾಡಿದಾಗ ಏನಾಗುತ್ತೆ, ನಮ್ಮ ಪೆಲ್ವಿಕ್ ರೀಜನ್ ಅಥವಾ ಕೋರ್ ಜಾಗದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದರಿಂದ ನಿಮಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರುವಂಥದ್ದು ಇರ್ಬೋದು, ಇಲ್ಲ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಜಾಸ್ತಿಯಾಗಿ ಕಂಡು ಬರುತ್ತೆ. ಆದ್ರಿಂದ ಎಲ್ಲರಿಗೂ ಒಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಟೈಟ್ ವೇರ್ಗಳನ್ನ, ಅದರಲ್ಲೂ ಬೇಸಿಗೆಗಾಲದಲ್ಲಿ ಅಥವಾ ನೀವು ತುಂಬಾ ಹೊತ್ತು ಕುತ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಜೀನ್ಸ್ಗಳನ್ನ ಅವಾಯ್ಡ್ ಮಾಡಿ ಆದಷ್ಟು ಸಡಿಲವಾದ ಉಡುಪುಗಳನ್ನ ಹಾಕೋದ್ರಿಂದ ಮುಟ್ಟಿನ ಸಮಸ್ಯೆ ಅಥವಾ ಮುಟ್ಟಿನ ಸಮಯದಲ್ಲಿ ಕಾಣಿಸುವಂತ ಹೊಟ್ಟೆ ನೋವನ್ನ ನೀವು ತಡೆಗಟ್ಕೊಳ್ಬಹುದು. ಹಾಗೆ ಎರಡನೇದೇನಪ್ಪ ಅಂತ ಹೇಳಿದ್ರೆ, ಈಗ ಪೀರಿಯಡ್ ಸಮಯದಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಹೋಗಿ ತಿನ್ನುವಂಥದ್ದು ಅಥವಾ ಖಾರದ ಪದಾರ್ಥವನ್ನ ಜಾಸ್ತಿ ತಿನ್ನೋದು, ಇಲ್ಲ ತುಂಬಾ ಕೊಬ್ಬಿನ ಅಂಶ, ಈಗ ಪಿಜ್ಜಾ ತಿನ್ನುವಂಥದ್ದು, ಬರ್ಗರ್ ತಿನ್ನುವಂಥದ್ದು, ನನಗೆ ಪೀರಿಯಡ್ಸ್ ಇದೆ ಚಾಕ್ಲೇಟ್ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳಿ ಇದನ್ನೆಲ್ಲ ತಿನ್ನುವಂಥದ್ದು. ಆದರೆ ಪೀರಿಯಡ್ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿರ್ಬೇಕು. ತುಂಬಾ ಖಾರವಾದ ಅಥವಾ ತುಂಬಾ ಕೊಬ್ಬಿನ ಅಂಶ ಜಾಸ್ತಿ ಇರುವಂತ ಆಹಾರವನ್ನ ತೆಗೆದುಕೊಳ್ಬೇಡಿ. ಆದಷ್ಟು ಬ್ಲ್ಯಾಂಡ್ ಅಥವಾ ಕಿಚಡಿಗಳನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಬಿಸಿಯಾದ ಆಹಾರವನ್ನ ತೆಗೆದುಕೊಳ್ಳೋದ್ರಿಂದ ಮುಟ್ಟಿನ ಸಮಸ್ಯೆ ಅಥವಾ ಆ ಸಮಯದಲ್ಲಿ ಕಂಡು ಬರುವಂತ ಅಧಿಕ ರಕ್ತಸ್ರಾವ ಅಥವಾ ಹೊಟ್ಟೆ ನೋವನ್ನ ನೀವು ತಡೆಗಟ್ಕೊಳ್ಬಹುದು. ಈಗ ತುಂಬಾ ಜನ PCODಗೆ ತಗೊಳ್ತಿರುವಂತಹ ಮಾತ್ರೆಗಳು ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಗಳನ್ನ ತಗೊಂಡ್ರೆ ನಿಮ್ಮ PCODಯ ಸಮಸ್ಯೆ ಖಂಡಿತವಾಗಿ ಕಡಿಮೆ ಆಗೋದಿಲ್ಲ. ಬದಲಾಗಿ
ನಿಮಗೆ ಸಮಯಕ್ಕೆ ಸರಿಯಾಗಿ ಮುಟ್ಟಾಗಬಹುದು, ಆದರೆ ನಿಮ್ಮ ದೇಹದಲ್ಲಿ ಇರುವಂತಹ ಸಿಸ್ಟ್ಗಳು ಕಡಿಮೆ ಆಗೋದಿಲ್ಲ. ಈ ಸಿಸ್ಟ್ಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅಥವಾ PCODಯ ಸಮಸ್ಯೆ ಕಡಿಮೆ ಆಗಬೇಕು, ಮುಂದೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಅದನ್ನ ನೈಸರ್ಗಿಕ ದತ್ತವಾಗಿ ಸರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಂಗ್ಲಿಷ್ ಮೆಡಿಸಿನ್ ಅನ್ನ ತಗೊಳ್ತಾ ಇದ್ರೆ ನೀವು ಹಾರ್ಮೋನ್ಗಳನ್ನ ತಗೊಳ್ತಾ ಇರ್ತೀರಾ. ಈ ಹಾರ್ಮೋನ್ಗಳು ನಿಮ್ಮ ಸಿಸ್ಟ್ಗಳನ್ನ ಕಡಿಮೆ ಮಾಡೋದಿಲ್ಲ, ಬದಲಾಗಿ ತಿಂಗಳಿಗೆ ಸರಿಯಾಗಿ ಮುಟ್ಟಾಗಬಹುದು. ದೇಹದಲ್ಲಿ ಇರುವಂತಹ ಸಿಸ್ಟ್ಗಳನ್ನ ಕಡಿಮೆ ಮಾಡಬೇಕಾಗಿರೋದು ನೈಸರ್ಗಿಕ ದತ್ತವಾಗಿ. ನೀವು ಕೇಳ್ಬೋದು, ನಮ್ಮ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಅವ್ರಿಗೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ವಾ ಅಂತ ಹೇಳಿ. ಅವ್ರಿಗೆ ಯಾಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಅವರು ದಿನ ಬಳಕೆಯಲ್ಲಿ ಹಲವು ರೀತಿಯ ನೈಸರ್ಗಿಕ ದತ್ತವಾಗಿ ಸಿಗುವಂತಹ ಸಸ್ಯಗಳನ್ನ ಉಪಯೋಗಿಸ್ತಾ ಇದ್ರು. ಆದ್ರೆ ಅದು ಇಂದಿನ ದಿನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಸಾಧ್ಯ ಇಲ್ಲ. ಆದ್ರೆ ಅದು ತುಂಬಾ ಉಪಯುಕ್ತ ಹಾಗೂ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಆರೋಗ್ಯವನ್ನ ಮೇಂಟೈನ್ ಮಾಡೋದ್ರಿಂದ ನಾವು ಅಂತಹ ಕೆಲವು ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ನೈಸರ್ಗಿಕ ದತ್ತವಾಗಿ ಕೆಲವು ಮೆಡಿಸಿನ್ಗಳನ್ನ ಮಾಡಿದೀವಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಿಲ್ಲ, ಜೊತೆಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಏರುಪೇರು ಕೂಡ ಖಂಡಿತ ಆಗೋದಿಲ್ಲ. ನಿಮ್ಮಲ್ಲಿ ಇರುವಂತಹ PCODಯ ಸಮಸ್ಯೆ ಅಥವಾ ಸಿಸ್ಟಿನ ಸಮಸ್ಯೆ ನ್ಯಾಚುರಲ್ ಆಗಿ ಕಡಿಮೆ ಆಗಿ ನಿಮ್ಮ ಹಾರ್ಮೋನ್ಗಳು ಕೂಡ ನ್ಯಾಚುರಲ್ ಆಗಿ ಸರಿಯಾಗುತ್ತೆ. ಅಂಥ ಒಂದು ಹರ್ಬ್ಗಳಲ್ಲಿ ಅಶೋಕ ಒಂದು. ನೀವು ಕೇಳಿರ್ಬೋದು ಅಶೋಕವನ ಅಂತ ಹೇಳಿ, ಸೀತೆಯನ್ನ ಅಶೋಕವನದಲ್ಲಿ ಕೂರಿಸಿದ್ರು ಅಂತ ಹೇಳಿ. ಇದು ಏನಪ್ಪಾ ಅಂತ ಹೇಳಿದ್ರೆ, ಅಶೋಕವನದ ಗಾಳಿ ಇರ್ಬೋದು, ಅಶೋಕದ ಎಲೆ ಇರ್ಬೋದು, ಬೇರ್ಗಳಿರ್ಬೋದು, ಇದೆಲ್ಲವೂ ಕೂಡ ಹೆಣ್ಣಿನ ದೇಹಕ್ಕೆ ಬೇಕಾಗಿರುವಂತ ಒಂದು ಅತ್ಯುತ್ತಮವಾದ ಸಸ್ಯ. ಈ ಸಸ್ಯಗಳಿಂದ ಮಾಡಿದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ವಿಮೆನ್ ಸ್ಟ್ರಾಂಗ್ ಎಗ್ಸ್. ಈ ಅಶೋಕ ಅನ್ನುವಂತಹ ಹರ್ಬ್ ನಮ್ಮ ದೇಹದಲ್ಲಿ ಅಧಿಕ ರಕ್ತಸ್ರಾವ ಇರ್ಬೋದು, ಅಥವಾ ಬಿಳಿ ಮುಟ್ಟಿನ ತೊಂದರೆ ಇರ್ಬೋದು, ಅಥವಾ ಮುಟ್ಟು ಸರಿಯಾದ ಸಮಯದಲ್ಲಿ ಆಗದೆ ಇರುವಂತಹ ತೊಂದರೆಗಳು, ಇದೆಲ್ಲವನ್ನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಮೆನೋಪಾಸ್ ಸಮಯದಲ್ಲಿ ಹಾಟ್ ಫ್ಲಾಶಸ್ ಅಥವಾ ಮಾನಸಿಕ ಕಿರಿಕಿರಿಗಳನ್ನ ಕಡಿಮೆ ಮಾಡೋದಕ್ಕೆ ಅಶೋಕ ಒಂದು ಅತ್ಯುತ್ತಮವಾದಂತಹ ಸಸ್ಯ. ಇದರ ಜೊತೆಗೆ ಬಳಸಿರುವಂತಹ ಶತಾವರಿ ಇರ್ಬೋದು, ಹಲವು ಮಕ್ಕಳ ತಾಯಿ ಬೇರು ಅಂತಾನೆ ಹೇಳ್ತೀವಿ ಇದನ್ನ. ಇದೆಲ್ಲವೂ ಕೂಡ ನಮ್ಮ ಹೆಣ್ಣಿನ ದೇಹದಲ್ಲಿ ಇರುವಂತಹ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತೆ. ಈ ವಿಮೆನ್ ಸ್ಟ್ರಾಂಗ್ ಎಗ್ಸ್ ಅನ್ನ ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಹದಿಹರೆಯದಿಂದ ಮೆನೋಪಾಸ್ ತನಕದ ಹೆಣ್ಣು ಮಕ್ಕಳು ಅಥವಾ ವಯಸ್ಸಾದ ಹೆಂಗಸರು ಕೂಡ ಬಳಸಬಹುದು. ಹಾಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಹಾಗಿದ್ರೆ ಈ ವಿಮೆನ್ ಸ್ಟ್ರಾಂಗ್ ಅನ್ನುವಂಥದ್ದು ಮೆಡಿಸಿನ್ನ, ಇದನ್ನ ನಾನು 1 ತಿಂಗಳು ತಗೋಬೇಕಾ 2 ತಿಂಗಳು ತಗೋಬೇಕಾ ಅಂತ ಕೇಳಿದ್ರೆ ಇದು ಮೆಡಿಸಿನ್ ಅಲ್ಲ. ಇದನ್ನ ನಾವು ಫಂಕ್ಷನಲ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಹೇಗೆ ಆಹಾರವನ್ನು, ದಿನನಿತ್ಯದ ಆಹಾರವನ್ನ ತಗೊಳ್ತೀವಿ, ಅದೇ ರೀತಿಯ ಆಹಾರದ ಅಂಶವಾಗಿ ತಗೊಳ್ಳೋದು. ಹಾಗೆ ಇದನ್ನ ಫಂಕ್ಷನಲ್ ಫುಡ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಫುಡ್ ಆಕ್ಟ್ಸ್ ಆಸ್ ಅ ಮೆಡಿಸಿನ್. ಅಂದ್ರೆ ಆಹಾರ ನಮಗೆ ಮೆಡಿಸಿನ್ ರೀತಿ ಕೆಲಸ ಮಾಡುತ್ತೆ. ಆದ್ರಿಂದ ಇದು ಮೆಡಿಸಿನ್ ಅಲ್ಲ, ನಮ್ಮ ದಿನನಿತ್ಯದ ಆಹಾರದ ರೀತಿ ಇದನ್ನ ತೆಗೆದುಕೊಳ್ಳುವಂಥದ್ದು. ಇದರ ಜೊತೆಗೆ ನೀವು ತಗೊಳ್ಬೇಕಾಗಿರುವಂಥದ್ದು ವರ್ಜಿನ್ ಕೋಕೋನಟ್ ಆಯಿಲ್. ಈಗ ಕೋಕೋನಟ್ ಆಯಿಲ್ ಅನ್ನುವಂಥದ್ದು ನಮ್ಮ ದೇಹದ ಒಳಗಡೆಗಿರ್ಬೋದು ಅಥವಾ ಹೊರಗಡೆಗಿರ್ಬೋದು, ಎರಡಕ್ಕೂ ಕೂಡ ಬೇಕಾಗಿರುವಂಥದ್ದು. ಹೇಗೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಅಥವಾ ಇಂಟರ್ನಲ್ಲಿ ತಗೊಂಡಾಗ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಇನ್ಫ್ಲಮೇಷನ್ ಅಥವಾ ಊತಗಳು ಕಂಡು ಬರ್ತಾ ಇದ್ರೆ, ಸ್ಪೆಷಲಿ PCODಯಲ್ಲಿ ಸಿಸ್ಟ್ಗಳ ಸಮಸ್ಯೆ ಇದ್ದಾಗ ಈ ವರ್ಜಿನ್ ಕೋಕೋನಟ್ ಆಯಿಲ್ ಆ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೊರಗಡೆಯಿಂದ ಹೇಗಪ್ಪ ಅಂತ ಹೇಳಿದ್ರೆ, ನೀವು ಸ್ಕಿನ್ನಿಗೆ ಅಪ್ಲೈ ಅನ್ನ ಮಾಡಬಹುದು. ಈಗ ಮುಖದಲ್ಲಿ ಮೊಡವೆಗಳಿರ್ಬೋದು, ಮೊಡವೆಗಳಿಂದ ಆದಂತಹ ಕಲೆಗಳಿರ್ಬೋದು, ಈ PCODಯಲ್ಲಿ ಸಾಧಾರಣವಾಗಿ ಕಂಡು ಬರುವಂತಹ ಒಂದು ಸಿಂಪ್ಟಮ್. ಅದಕ್ಕೂ ಕೂಡ ನೀವು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಬಳಸಬಹುದು. ಮೂರನೇದಾಗಿ ಸ್ಕಿನ್ ಗ್ಲೋ ಹೇರ್ ಫ್ಲೋ ಎಕ್ಸ್. ಈಗ PCODಯಲ್ಲಿ ತುಂಬಾ ಜನರ ಪ್ರಾಬ್ಲಮ್ ಅಥವಾ PCOS ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಕುತ್ತಿಗೆ ಹಿಂಭಾಗದಲ್ಲಿ ಕಪ್ಪಾಗಿರುವಂಥದ್ದು ಅಥವಾ ಚರ್ಮ ದಪ್ಪ ಆಗಿರುವಂಥದ್ದು, ಜೊತೆಗೆ ಕೂದಲ ಉದುರುವಿಕೆ ಅಥವಾ ಹೊಸ ಕೂದಲು ಹುಟ್ಟದೇ ಇರೋದು ಅಥವಾ ಹೇರ್ ಥಿನ್ನಿಂಗ್ ಅಂತ ಹೇಳ್ತೀವಿ, ಅಥವಾ ಕೂದಲು ತೆಳ್ಳಗಾಗುವಂಥದ್ದು. ಇದೆಲ್ಲ ಸಮಸ್ಯೆಯನ್ನ ಹೆಣ್ಣು ಮಕ್ಕಳು ಎದುರಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಸೌಂದರ್ಯದ ಒಂದು ಮೇನ್ ಕಾರಣ ಅಂತ ಹೇಳಿದ್ರೆ ಹೇರ್ ಅಥವಾ ಕೂದಲು, ಜೊತೆಗೆ ಸ್ಕಿನ್. ಇದೆರಡಕ್ಕೂ ಕೂಡ ಈ ಸ್ಕಿನ್ ಫ್ಲೋ ಮತ್ತು ಹೇರ್ ಗ್ಲೋ ಇದರಲ್ಲಿ ಇರುವಂತಹ ಸಸ್ಯಗಳು ಸಹಾಯ ಮಾಡುತ್ತೆ. ಈ ಸ್ಕಿನ್ ಗ್ಲೋ ಹೇರ್ ಫ್ಲೋ ಅಲ್ಲಿ ಬಯೋಟಿನ್ ಜೊತೆಗೆ ಅಶ್ವಗಂಧ ಕೂಡ ಇದೆ. ಈ ಬಯೋಟಿನ್ ಅನ್ನುವಂತ ಅಂಶ ಹೊಸ ಕೂದಲು ಹುಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಅಶ್ವಗಂಧ ಚರ್ಮದ ಕಾಂತಿಯನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ರಿಂಕಲ್ಸ್ ಅಂತ ಏನ್ ಹೇಳ್ತೀವಿ ನಾವು, ಚರ್ಮ ಸುಕ್ಕುಗಟ್ಟೋದು ಅಥವಾ ಚರ್ಮ
ಫೇಡ್ ಆಗ್ತಾ ಇದ್ರೆ ಅದಕ್ಕೆ ಈ ಅಶ್ವಗಂಧ ಸಹಾಯ ಮಾಡುತ್ತೆ. ಹಾಗೆ ನೈಸರ್ಗಿಕ ದತ್ತವಾಗಿ ಸಿಕ್ಕಿರುವಂತಹ ಸಸ್ಯಗಳಿಂದ ಮಾಡಿರೋದ್ರಿಂದ ಮುಂದೆ ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ಗಳು ಆಗೋದಿಲ್ಲ. ಹಾಗೆ ನಿಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ಪ್ರಕೃತಿ ದತ್ತವಾಗಿ ನೀವು ಮೇಂಟೈನ್ ಮಾಡ್ಕೊಳ್ಬಹುದು ಈ ಪ್ರಾಡಕ್ಟ್ ಇಂದ. ಹಾಗೆ PCODಯಲ್ಲಿ ಸಾಧಾರಣವಾಗಿ ಕಂಡು ಬರುವಂಥದ್ದು ಅಂದ್ರೆ ತೂಕ ಜಾಸ್ತಿ ಆಗುವಂಥದ್ದು. ಒಂದು ಕಡೆ ತೂಕ ಜಾಸ್ತಿ ಆದ್ರೆ ಪೀರಿಯಡ್ಸ್ ಕರೆಕ್ಟ್ ಆಗೋದಿಲ್ಲ, PCOD ಬಂದ್ರೂ ಕೂಡ ತೂಕ ಜಾಸ್ತಿ ಆಗುತ್ತೆ. ಇದೆರಡನ್ನೂ ಸರಿ ಮಾಡಬೇಕು ಅಂದ್ರೆ ನೀವು ತಗೊಳ್ಬೇಕಾಗಿರುವಂಥದ್ದು ವೇ ಪ್ರೋಟೀನ್. ಈ ವೇ ಪ್ರೋಟೀನ್ ಒಂದು ಕಡೆ ತೂಕವನ್ನ ಕಡಿಮೆ ಮಾಡುತ್ತೆ, ಜೊತೆಗೆ PCOD ಜಾಸ್ತಿ ಮಾಡುವಂತಹ ಸಕ್ಕರೆಯ ಅಂಶವನ್ನ ದೇಹದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ಪ್ರೋಟೀನ್ ಅನ್ನ ಬಳಕೆಯನ್ನ ಮಾಡಬೇಕಾಗತ್ತೆ. ಹಾಗೆ ಈ ವೇ ಪ್ರೋಟೀನ್ ಹಾಲಿನಿಂದ ತೆಗೆದುಕೊಂಡಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಜೊತೆಗೆ ನೀವು ಇದನ್ನ ತಗೊಂಡಾಗ ವರ್ಕೌಟ್ ಮಾಡಲೇಬೇಕು ಅಂತ ಇಲ್ಲ. ಈ ಬೇರೆ ಎಲ್ಲಾ ಹರ್ಬ್ಸ್ಗಳ ಜೊತೆಗೆ ಪ್ರೋಟೀನ್ ಅನ್ನ ತಗೊಳ್ಳೋದ್ರಿಂದ ತೂಕನೂ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಸರಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ PCOD ಇರಬಹುದು ಅಥವಾ ಇದರ ಜೊತೆಗೆ ಬರುವಂತಹ ಚರ್ಮದ ತೊಂದರೆ, ಕೂದಲಿನ ತೊಂದರೆ, ಮಾನಸಿಕ ಕಿರಿಕಿರಿ ಇದೆಲ್ಲವನ್ನ ಕಡಿಮೆ ಮಾಡೋದಕ್ಕೆ ಈ ಕಾಂಬಿನೇಷನ್ ಆಫ್ ಹರ್ಬ್ಸ್ ಅನ್ನ ಉಪಯೋಗಿಸಿ ನಿಮ್ಮ PCODಯ ಪ್ರಾಬ್ಲಮ್ ಅನ್ನ ರಿವರ್ಸ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ಸ್ ಗಳ ಬಗ್ಗೆ ಇರಬಹುದು ಅಥವಾ PCOD ಬಗ್ಗೆ ಅಥವಾ ಇನ್ನು ಯಾವುದೇ ರೀತಿಯ ಆರೋಗ್ಯ ಮಾಹಿತಿಗಾಗಿ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಇಲ್ಲ ವಾಟ್ಸಪ್ ಮಾಡಬಹುದು. ಹಾಗೆ ನಮ್ಮ ಲೈಫ್ ಎಟ್ ನೇಚರ್ ಯೂಟ್ಯೂಬ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.